ಏಪ್ರಿಲ್ 4 ಎಲ್ಲರಿಗೂ ಗೊತ್ತಿರೋಂಗೆ ಮಾಹಿತಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಬಂತು. ವಿತೌಟ್ ಪ್ಲ್ಯಾನ್ ಅಪ್ರೂವಲ್ ಯಾರಿಗೂ ಮನೆ ಕಟ್ಟೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಬೆಸ್ಕಾಮ್ ಕಡೆಯಿಂದ ಕರೆಂಟು ಸಿಗ್ತಿಲ್ಲ ಕಾಮನ್ ಮ್ಯಾನ್ಗೆ. ಪಂಚಾಯತಿ ಖಾತಾ, ಈ ಖಾತಾ, ಅವ್ರ ಎ ಖಾತಾ, ಬಿ ಖಾತಾ ಯಾರಿಗೂ ಸಿಗ್ತಿಲ್ಲ. ನಾವು ಒಂದು ಸೈಟ್ ತೊಗೋಬೇಕು ಬೆಂಗಳೂರು ಒಳಗಡೆ ಅಂತಂದರೆ 30-40 ಸೈಟ್ ತೊಗೋಬೇಕು. ಹಿಂದಿನ ಮನೆ ಮುಂದಿನ ಮನೆ ಪಕ್ಕದಲ್ಲೂ ಮನೆ ಇರುತ್ತೆ, ಕಾರ್ನರ್ ಸೈಟ್ ಇಲ್ಲದೆ ಇದ್ದರೆ ಈ ಥರ ಸೈಟ್ಗಳನ್ನ ತೊಗೊಂಡ್ರೆ ಎಲ್ಲ ಕಡೆಯಿಂದ ಕತ್ಲೆ ಸರ್ ಅವ್ರಿಗೆ, ಅಂದರೆ ಅಥವಾ ಪರ್ಸ್ನಲ್ ಸ್ಪೇಸ್ ಇರಲ್ಲ ಅವ್ರಿಗೆ. ಇಂಥ ಸೈಟ್ನ ತೊಗೋಬೇಕಾ? ಫಸ್ಟ್ ಮನೆ ಕಟ್ಟಿದವರು ಪ್ಲಾಸ್ಟಿಂಗ್ ಮುಗಿಸ್ಕೊಂಡಿರ್ತಾರೆ, ದೇ ಆರ್ ಸೇಫ್. ಎರಡನೇದು ಮನೆ ಕಟ್ಟೋರಿಗೆ ಈ ಕಡೆ ಗೋಡೆ ಅವ್ರಿಗೆ ಪ್ಲಾಸ್ಟಿಂಗ್ ಆಗಲ್ಲ. ಕಲ್ಲಿಗೆ ಬ್ಲಾಕ್ ಇಟ್ಬಿಟ್ಟು ಇನ್ನರ್ ಪ್ಲಾಸ್ಟಿಂಗ್ ಆಗ್ಬೋದು, ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಆಗಲ್ಲ. ಅದರ ಮೇಲೆ ಪೋರ್ಷನ್ನಿಂದ ಮಳೆ ಬಿದ್ದರೆ ನೀರು ಒಳಗಡೆ ಹೋದರೆ ಡ್ಯಾಮ್ನೆಸ್ ಒಳಗಡೆ. ನಮ್ಮ ಪಾಲಿನ ಆಕಾಶ, ನಮ್ಮ ಪಾಲಿನ ಚಂದ್ರ ಸಿಗಬೇಕು ಅಂದ್ರೆ ಭಾಗ್ಯ ಬೇಕು ಅಲ್ವಾ? ಅಲ್ವಾ? ಆಕಾಶ ಇದೆ ಬಟ್ ನಿಮ್ಮ ಮನೆಗಿಲ್ಲ. ಎಲ್ಲರ ಮನಸ್ಸಲ್ಲಿ ಈ ಪ್ರಶ್ನೆ ಇರುತ್ತೆ, ಬಟ್ NRIಗಳ ಮನಸ್ಸಲ್ಲಿ ಇನ್ನೂ ಜಾಸ್ತಿ ಈ ಪ್ರಶ್ನೆ ಇರುತ್ತೆ. ನಿಮಗೆ ಕೊಟ್ಟರೆ ಈ ಪ್ರಾಜೆಕ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಕೊಡ್ತೀರಾ ನೀವು? ನಿಮ್ಮ ವಿಡಿಯೋ ನೋಡ್ಬಿಟ್ಟು ಲಾಸ್ಟ್ ಟೈಮ್ ಸರ್, ಮೇ ಬಿ 5 months ago ನಾವು ವಿಡಿಯೋ ಮಾಡಿದ್ವಿ. ಲೈಕ್ ನಂಬರ್ ಆಫ್ ಕಾಲ್ಸ್ ಫ್ರಮ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಮಿಡ್ಲ್ ಈಸ್ಟಿಂದೆಲ್ಲ ಸುಮಾರು ಜನ ಫೋನ್ ಮಾಡಿದ್ರು. ಇದೇ ಥರ ರಿಕ್ವೈರ್ಮೆಂಟ್, ನೀವು ಹೇಳಿದ ಪಾಯಿಂಟ್ಗೆ ಫೋನ್ ಮಾಡಿದ್ರು, ನಮಗೆ ಯಾರೂ ಇಲ್ಲ ಇಲ್ಲಿ, ಸೊ ಹೆಂಗೆ ಮಾಡೋಣ ಇದೆ ಅಂತ ಹೇಳ್ಬಿಟ್ಟು. ದೇರ್ ಆರ್ ಮೆನಿ ಕ್ರೈಟೀರಿಯಾಸ್ ವೆನ್ ವಿ ಟೆಲ್ ನೋ. ನೋ ಅನ್ನೋದು ಸುಮ್ಮನೆ ಯಾವ ಬಿಸ್ನೆಸ್ ಮ್ಯಾನೇ ಹೇಳಲ್ಲ. ಆ್ಯಂಡ್ ಕೆಲವರು ಯಾರಾದರೂ ನೋ ಅಂತಿದ್ದಾರೆ ಅಂದರೆ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ ಎ ಜೆನ್ಯೂನ್ ಬಿಸ್ನೆಸ್ ಮ್ಯಾನ್. ಯಾಕಂದರೆ ಎರರ್ಸ್ 100% ನಮ್ಮ ಕಂಪನಿರಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು. ಎಲ್ಲ ಕಂಪನಿರಲ್ಲೂ ಎಲ್ಲರೂ ಆಗೇ ಆಗುತ್ತೆ. ಬಟ್ ಆ ಎರರ್ಸ್ನ ಕ್ಲಿಯರ್ ಮಾಡಿ ಹ್ಯಾಂಡ್ ಓವರ್ ಮಾಡೋದೇ ಮೇಜರ್ ಥಿಂಗ್. ಇವಾಗ ನಮ್ಮ ಕಂಪನಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸ್ಟ್ಯಾಂಡ್ಸ್ ಫಾರ್ ಏನಂದರೆ ವಿ ವಿಲ್ ನೆವರ್ ಚೀಟ್ ಎನಿ ಕ್ಲೈಂಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಈ ಕಂಪನಿ ಮಾಲೀಕರಾಗಿರುವಂಥ ರಿಯಾಜ್ ಅಹಮದ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ರಿಯಾಜ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. ಈಗ ನಾವು 2025 ಕೂತ್ಕೊಂಡಿದ್ದೀವಿ ಮತ್ತು ಈ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳು, ಓಕೆ, ಇನ್ನೂ ಕೆಲವೇ ತಿಂಗಳಲ್ಲಿ ಹೊಸ ವರ್ಷ ಬರುತ್ತೆ, ಇನ್ನೊಂದು 2 ತಿಂಗಳಲ್ಲಿ. ಸೊ ಚಳಿಗಾಲ ಶುರು ಆಗುತ್ತೆ, ಆಮೇಲೆ ಒಂದಷ್ಟು ದಿನಗಳ ಕಾಲ ಬೇಸಿಗೆ ಬರುತ್ತೆ. ಯಾಕೆ ಈ ಮಾತು ಕೇಳ್ತಾ ಇದ್ದೇನೆ ಅಂತಂದರೆ, ಇದ್ರ ಜೊತೆಗೆ ಇಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸಂಬಂಧಪಟ್ಟಂತೆ ರೇಟ್ಗಳು ಏನೇನೋ ವೇರಿ ಆಗಿದೆ, ನನಗೆ ಒಂದಷ್ಟು ಮಾಹಿತಿ ಅದ್ರ ಬಗ್ಗೆ ಇದೆ. ಸೊ ಪ್ರಶ್ನೆ ಏನಂತಂದರೆ, ಇದು ರೈಟ್ ಟೈಮಾ? ಮಾರ್ಕೆಟ್ ಹೇಗಿದೆ? ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕು ಅಂದರೆ ರೈಟ್ ಟೈಮ್ ಅಂತ ನೋಡ್ತಾನಲ್ವ. ಮಾರ್ಕೆಟ್ ಸರಿ ಇರಬೇಕು, ವೆದರ್ ಸರಿ ಇರಬೇಕು, ಓಕೆ, ನಿಮ್ಮಂಥ ಬಿಲ್ಡರ್ಗಳು ಸಿಗಬೇಕು ಅವ್ರಿಗೆ, ಸರಿಯಾದ ಬಿಲ್ಡರ್ಗಳು. ಸೊ ವಾಟ್ ಯು ಸೇ ಅಬೌಟ್ ದಿಸ್? ಇವಾಗ ವೆದರ್ ಇಶ್ಯೂ ಇಲ್ಲ ಸರ್, ಸಿಸ್ಟಮ್ ಇಶ್ಯೂ ಇವಾಗ. ಆ್ಯಕ್ಚುಲಿ ಬೇಕಾದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸಿಸ್ಟಮ್ ಇಶ್ಯೂ. ಓಕೆ. ಏಪ್ರಿಲ್ 4 ಎಲ್ಲರಿಗೂ ಗೊತ್ತಿರೋಂಗೆ ಮಾಹಿತಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಬಂತು. ವಿತೌಟ್ ಪ್ಲ್ಯಾನ್ ಅಪ್ರೂವಲ್ ಯಾರಿಗೂ ಮನೆ ಕಟ್ಟೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಬೆಸ್ಕಾಮ್ ಕಡೆಯಿಂದ ಕರೆಂಟು ಸಿಗ್ತಿಲ್ಲ ಕಾಮನ್ ಮ್ಯಾನ್ಗೆ. ಪಂಚಾಯತಿ ಖಾತಾ, ಈ ಖಾತಾ, ಅವ್ರ ಎ ಖಾತಾ, ಬಿ ಖಾತಾ ಯಾರಿಗೂ ಸಿಗ್ತಿಲ್ಲ. ಎಲ್ಲರೂ ಈ ಖಾತಾ ಮಾಡಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಒಂದು ರೂಲ್ಸ್ ತೊಗೊಂಬಂದರು, ನಮ್ಮ ಕರ್ನಾಟಕ ಗೌರ್ಮೆಂಟು. ಸೊ ಈ ಖಾತಾ ಜನರು ಫಸ್ಟ್ ಈ ಖಾತಾ ಅಪ್ಲೈ ಮಾಡಬೇಕು. ಯಾರೆಲ್ಲ ಬಿ ಖಾತಾ ಇಲ್ಲ ಹಳೆ ಖಾತೆಗಳು ಇಟ್ಕೊಂಡಿದ್ರು ದಯವಿಟ್ಟು ಎಲ್ಲರೂ ಈ ಖಾತಾಗೆ ಅಪ್ಲೈ ಮಾಡಿ. ನನ್ನ ಒಂದು ರಿಕ್ವೈರ್ಮೆಂಟ್ ಅದೇ, ನನ್ನದಂತೆಲ್ಲ ಗೌರ್ಮೆಂಟ್ ರಿಕ್ವೈರ್ಮೆಂಟ್. ಇವಾಗ ಸದ್ಯಕ್ಕೆ ಈ ಖಾತಾ ಇಲ್ದಾಗ ಎಲೆಕ್ಟ್ರಿಸಿಟಿ ಸಿಗಲ್ಲ. ಈ ಖಾತಾ ಆದಮೇಲೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನ್ ಅಪ್ರೂವಲ್. ಪ್ಲ್ಯಾನ್ ಅಪ್ರೂವಲ್ ಓನ್ಲಿ ಫಾರ್ ಈ ಖಾತಾಗೆ ಸಿಗುತ್ತೆ. ಪಂಚಾಯತಿ ಇಲ್ಲ ರೆವೆನ್ಯೂ ಸೈಟ್ಸ್ಗೆಲ್ಲ ಹೋಗ್ಬಿಟ್ಟು ಪ್ಲ್ಯಾನ್ ಅಪ್ರೂವಲ್ ಬ್ಲೂ ಪ್ರಿಂಟ್ ತೊಗೊಂಡು ಪಂಚಾಯತಿ ಆಫೀಸ್ಗೆ ಹೋಗ್ಬಿಟ್ಟು ಸ್ಟ್ಯಾಂಪ್ ಮಾಡಿಸ್ಕೊಬೇಕಷ್ಟೇ. ಸೊ ದಿಸ್ ಇಸ್ ವಾಟ್ ದ ಸಿನಾರಿಯೋ. ಬಟ್ ಎಲ್ಲರೂ ಈ ಖಾತಾ ಅಪ್ಲೈ ಮಾಡಿ ಅನ್ನೋದು ನನ್ನದೊಂದು ರಿಕ್ವೈರ್ಮೆಂಟ್. ಬಟ್ ಈಗ ಇನ್ನೊಂದು ಸಮಸ್ಯೆ ಆಗಿತ್ತು, ಕರ್ನಾಟಕ ಗೌರ್ಮೆಂಟ್ ಅದಕ್ಕೇನೋ ಸುಗ್ರೀವಾಜ್ಞೆ ಹೊರಡಿದ್ದು, ಅಂದರೆ ಏನು ಹೇಳಿ 30-40 ಸೈಟು, ಈಗ 40-60 ಸೈಟು ಕೂಡ ಪ್ಲ್ಯಾನ್ ಅಪ್ರೂವಲ್, ಓಕೆ, ಅಂದರೆ ಸುಪ್ರೀಂ ಕೋರ್ಟ್ನ ವರ್ಡಿಕ್ಟಿಂದ ಬೆಸ್ಕಾಮ್ ಸಮಸ್ಯೆ ಆಗಿರೋದು, ಅಂದರೆ ಎಲೆಕ್ಟ್ರಿಸಿಟಿನೇ ಅವ್ರಿಗೆ ಸಿಗದೇ ಇರೋವಂಥದ್ದು. ಈ ಸಮಸ್ಯೆಗಳ ಬಗ್ಗೆ ಸರ್ ಅದೇ ಇವಾಗ ಏನಂದರೆ ಅವರು ಸುಪ್ರೀಂ ಕೋರ್ಟಲ್ಲಿ ಹೇಳಿರೋ ಪ್ರಕಾರ ಬಂದ್ಬಿಟ್ಟು ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಇಶ್ಯೂ ನಡೆದಿರೋದು ಯು ಪಿರಲ್ಲಿ ಒನ್ ಕಾಮನ್ ಮ್ಯಾನ್ ಆಸ್ ಮಿಸ್ಯೂಸ್ ದ ಗೌರ್ಮೆಂಟ್ ಇದು ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಕೋರ್ಟಿಗೆ ಲಾಸ್ ಮಾಡಿದ್ದಾರೆ. ಸೊ ಅದನ್ನೊಂದು ಕೋರ್ಟಲ್ಲಂತೂ ಯಾರೋ ಕೇಸ್ ಫೈಲ್ ಮಾಡಿದಾಗ ಅದಕ್ಕೆ ವರ್ಡಿಗೆ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ದೇನೆಂದರೆ ಪ್ಲ್ಯಾನ್ ಅಪ್ರೂವಲ್ದಾಗ ಕರೆಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸ್ವತಃ ಇವತ್ತು ಯು ಪಿರಲ್ಲಿ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಕರೆಂಟ್ ಅಲ್ಲಿ ಸಿಗ್ತಿದೆ, ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಿಲ್ಲ ನಮಗೆ. ಸೊ ಬೆಸ್ಕಾಮ್ನಿಂದ ಅದೇ ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ, ಪ್ಲ್ಯಾನ್ ಅಪ್ರೂವಲ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. BBMPಗೆ ಹೋದರೆ BBMPಯಲ್ಲಿ ಅರ್ಲಿಯರ್ BBMP, ಇವಾಗ ಗ್ರೇಟರ್ ಬೆಂಗಳೂರಲ್ಲಿ ಇವಾಗ ನಾಮ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೊಸ ಬೈಲಾಸ್ ಎಲ್ಲ ತೊಗೊಂಬರ್ತಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಇನ್ಮೇಲೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ 6 month
ಫಾರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಟ್ಸ್ ಅ ಡಿಸಾಸ್ಟರ್, ಇಟ್ಸ್ ಅ ಕೋವಿಡ್. ನಿಜ ಹೇಳ್ಬೇಕಾದ್ರೆ ಇಟ್ಸ್ ಅ ಕೋವಿಡ್ ಪೀರಿಯಡ್. ಅಂದರೆ ಕಳೆದ 6 ತಿಂಗಳು, ಏಪ್ರಿಲ್ 4ನೇ ತಾರೀಕಿನಿಂದ ಅಬ್ಸಲ್ಯೂಟ್ಲಿ ಟು ಆಲ್ ದ ಕನ್ಸ್ಟ್ರಕ್ಷನ್ ಕಂಪನಿ, ಎಲ್ಲ ಮೇಸ್ತ್ರಿಗಳು, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಟೋಟಲ್ ಕೊಲಾಪ್ಸ್ ಆಗಿದೆ. ಕೆಲವರು ತುಂಬ ಪ್ರೀಮಿಯಮ್ ಇರೋ ಜಾಗದಲ್ಲಿ ಪಿ ಜಿ ಬಿಲ್ಡಿಂಗ್ಸು, ರೆಂಟಲ್ ಇನ್ಕಮ್ ಇರೋರು ಜನ್ರೇಟರ್ ಇಟ್ಟು ಕೆಲಸ ಮಾಡಿಸಿದ್ದಾರೆ. ಬಟ್ ಅಗೇನ್ ಅವ್ರಿಗೆ ಕರೆಂಟ್ ಸಿಗಲ್ಲ. ಸೊ ದೋಸ್ ಆರ್ ದ ಟೋಟಲ್ ಮಿಸ್ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ. ಇಶ್ಯೂ ನಡೆದಿದೆ, ಹಂಗಾಗಿದೆ. ಓಕೆ, ಬಟ್ ಈಗ ಸರಿ ಆಗಿದೆ? ಇಲ್ಲ, ಆಗಿಲ್ಲ. ಸ್ಟಿಲ್ ಇಟ್ಸ್ ಆಲ್ ಸೇಮ್. ಓಕೆ, ಈ ಖಾತಾ ಇಲ್ಲ ಕರೆಂಟ್ ಸಿಗಲ್ಲ ಸರ್. ಈ ಖಾತಾ ಆದಮೇಲೆ ಪ್ಲಾನ್ ಅಪ್ರೂವಲ್ ಬೇಕೇ ಬೇಕು. ಇದೆರಡು ಬಂದ್ರೆ ಕರೆಂಟ್ ಸಿಗೋದು. ಓಕೆ ಓಕೆ. ಅಂದರೆ ಈಗ 2 ಪ್ರಶ್ನೆಗಳಂದರೆ ನಾನು ಹೇಳೋದು, ಒಬ್ಬ ಕನ್ಸ್ಟ್ರಕ್ಷನ್ ಮಾಡುವಂಥ ವ್ಯಕ್ತಿ ಏನು ಮಾಡಬೇಕು, ಆಮೇಲೆ ಬಿಲ್ಡರ್ಗಳು, ನಿಮ್ಮಂಥ ಬಿಲ್ಡರ್ಗಳಿಗೆ ಹೇಗಿದೆ ಸಮಸ್ಯೆ? ಯಾಕೆಂದರೆ ತುಂಬ ಜನ ಇಂಜಿನಿಯರ್ಗಳು ಜಾಬ್ ಇಲ್ಲದೆ, ಅಂದರೆ ಸಿವಿಲ್ ಇಂಜಿನಿಯರ್ಗಳು ಅದು ಏನು ಹೇಳಿ ತುಂಬ ಜನರಿಗೆ ಜಾಬಿಂದ ಹೊರಗಡೆ ಬಂದಿದ್ದಾರೆ, ಆ ಥರ ಆಗಿದೆ. ಹೌದು. ಸೊ ಸರ್ ಇವಾಗ ಮೋರ್ ದೆನ್ 20 lakhs to 22 lakhs ವರೆಗೂ ಜನರು ಬಂದು ಇಂಪ್ಯಾಕ್ಟ್ ಆಗಿದ್ದಾರೆ ಈ ಒಂದು ಕರೆಂಟ್ ಸಮಸ್ಯೆಯಿಂದ. ಓಕೆ, ಇಂಜಿನಿಯರ್ಸ್ ಆಗಿರಲಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಲಿ, ನಮಗೆ ಮತ್ತು ಮೇಸ್ತ್ರಿಗಳಾಗಿರಲಿ, ಲೇಬರ್ಸ್ ಆಗಿರಲಿ, ಎಲ್ಲರಿಗೂ ಸಮಸ್ಯೆ. ಬಾರ್ಬೆಂಡ್ರು, ಸೆಂಟ್ರಿಂಗು, ಪ್ರತಿಯೊಬ್ಬರಿಗೂ ಇಟ್ಸ್ ಅ ಹಾರ್ಡ್ ಟೈಮ್, ನಿಜ ಹೇಳ್ಬೇಕಾದ್ರೆ. ಸೊ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಸ್ ಟೋಟ್ಲಿ ಇನ್ ಮೆಸ್ ಬಿಕಾಸ್ ಆಫ್ someone else made miss issue actually. ಸೊ ಇವಾಗ ಈ ಒಂದು ಸಿನಾರಿ ಇದೆ, ಬಟ್ ಇಟ್ ವಿಲ್ ಓವರ್ಕಮ್. ಖಂಡಿತ ಇದು ಬೌನ್ಸ್ ಬ್ಯಾಕ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟು. ದಟ್ ಈಸ್ ವಾಟ್ ವಿ ಆರ್ ಪ್ರಿಡಿಕ್ಟಿಂಗ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಜನರ ಹತ್ರ, ಎಲ್ಲರ ಹತ್ರ ಇವಾಗ ದುಡ್ಡಿದೆ. ಬಟ್ ಏನಂದರೆ ಸಿಸ್ಟಮ್ರಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ಸ್ ತೊಗೊಂಬರ್ಬೇಕಾಗಿದೆ. ಅದೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟು. ಸೊ ನೀವು ಹೇಳ್ದಂಗೆ ಈಗ ಒಬ್ಬ ವ್ಯಕ್ತಿ ಪ್ರಾಜೆಕ್ಟನ್ನು ಶುರು ಮಾಡಬಹುದು, ರೈಟ್ ಟೈಮ್ ಈ ಖಾತಾ ಆಗಿರಬೇಕು. ಈ ಖಾತಾ ಆಗಿದೆ, ಅವ್ರ ಪ್ರಾಪರ್ಟಿಗೆ ಈ ಖಾತಾ ಆಗಿರಬೇಕು. ಈ ಖಾತಾ ಆದಮೇಲೆ ಪಂಚಾಯತಿ ಆಗಿದ್ದರೆ ಪಂಚಾಯತಿ ಆಫೀಸ್ಗೆ ಹೋಗ್ಬಿಟ್ಟು ಬ್ಲೂ ಪ್ರಿಂಟ್ ಮಾಡಿಸ್ಕೊಂಡು ಫ್ಲೋರ್ ಪ್ಲ್ಯಾನ್ದು ಅದನ್ನು ಅವ್ರು ಅಪ್ರೂವ್ ಮಾಡಿಸ್ಕೊಂಡ್ರೆ ದೆನ್ ದೇ ಕ್ಯಾನ್ ಗೆಟ್ ಎಲೆಕ್ಟ್ರಿಸಿಟಿ. ಎ ಖಾತಾ ಆಗಿದ್ದರೆ ಖಂಡಿತ ಪ್ಲ್ಯಾನ್ ಅಪ್ರೂವಲ್ ಮಾಡಿಸ್ಕೊಬೇಕು. ಈ ಖಾತಾ ಮಾಡ್ಕೊಂಡು ಪ್ಲ್ಯಾನ್ ಅಪ್ರೂವಲ್ ಮಾಡಬೇಕು. ಬಿ ಖಾತಾ ಆಗಿದ್ದರೆ ಎ ಖಾತಾಗೆ ಅಪ್ಲೈ ಮಾಡಬೇಕು ವಿತ್ ಈ ಖಾತಾ. ಓಕೆ ಓಕೆ, ದಿಸ್ ಆರ್ ಥಿಂಗ್. ಸೊ ಇದು ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆ ಕೆಲಸಗಳ ನೀವು ಹೇಳ್ತಾ ಇರೋದು? ಖಂಡಿತ ನಮ್ಮ ಹತ್ರ ಬರೋಕ್ಕೆ ಮುಂಚೆ ಇದೆಲ್ಲ ಮುಗಿಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಎಸ್, ಇದನ್ನು ನೀವು ಪ್ಯಾರಲಲ್ಲಿ ನೀವು ಬಿಲ್ಡರ್ನ ಫೈನಲೈಸ್ ಮಾಡೋಕ್ಕೆ ಮುಂಚೆ, ಏನೇನು ಬರಬೇಕು ಅನ್ನೋದಕ್ಕೆ ಮುಂಚೆ ಕೆಲವು ಕೆಲಸಗಳು ಬಂದ್ಬಿಟ್ಟು ಇದೆಲ್ಲ ಮುಗಿಸ್ಬೇಕು. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಇದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು ನಿಮಗೆ. ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನಂತಂದರೆ 2 ಪ್ರಶ್ನೆಗಳಿದೆ. ನಾನು ಮರಿತೀನಂತ 2 ಪ್ರಶ್ನೆ ಈಗಲೇ ಕೇಳ್ತೀನಿ. ಒಂದು, ಬೆಂಗಳೂರಲ್ಲಿ ಹೇಗಿರುತ್ತೆ ಅಂತಂದರೆ, ನಾವು ಒಂದು ಸೈಟ್ ತೊಗೋಬೇಕು ಬೆಂಗಳೂರು ಒಳಗಡೆ ಅಂತಂದರೆ 30-40 ಸೈಟ್ ತೊಗೋಬೇಕು. ಯೂಶ್ವಲಿ ಹಿಂದಿನ ಮನೆ, ಮುಂದಿನ ಮನೆ, ಪಕ್ಕದಲ್ಲೂ ಮನೆ ಇರುತ್ತೆ. ಕಾರ್ನರ್ ಸೈಟ್ ಇಲ್ಲದೆ ಇದ್ದರೆ, ಹೌದು. ಸೊ ಆಲ್ರೆಡಿ ಮನೆ ಕಟ್ಬಿಟ್ಟಿರ್ತಾರೆ. ಈ ಕಡೆ ಒಂದು 4 ಫ್ಲೋರು, ಈ ಕಡೆ 4 ಫ್ಲೋರು, ಹಿಂದಿನೂ 4 ಫ್ಲೋರ್ ಕಟ್ಟಿರ್ತಾರೆ. ಒಂದು ಸೈಟ್ ಉಳ್ಕೊಂಡಿರುತ್ತೆ ಸರ್. ಹೌದು ಹೌದು. ಸೊ ಈ ಥರ ಸೈಟ್ಗಳು ಅಂದರೆ ನನ್ನ ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ, ಮತ್ತೇನೂ ಇಲ್ಲ. ಈ ಥರ ಸೈಟ್ಗಳನ್ನ ತೊಗೊಂಡ್ರೆ ಎಲ್ಲ ಕಡೆಯಿಂದ ಕತ್ಲೆ ಸರ್ ಅವ್ರಿಗೆ, ಅಂದರೆ ಅಥವಾ ಪರ್ಸ್ನಲ್ ಸ್ಪೇಸ್ ಇರಲ್ಲ ಅವ್ರಿಗೆ. ಹೌದು ಹೌದು. ಓಕೆ, ಗಾಳಿ ಬೆಳಕು ಭಾಳ ಸಮಸ್ಯೆ ಆಗುತ್ತೆ. ಸೊ ಇಂಥ ಸೈಟ್ನ ತೊಗೋಬೇಕಾ ಅನ್ನೋದೊಂದು ಮೊದಲನೇ ಪ್ರಶ್ನೆ. ಇಲ್ಲ ಬೇರೆ ಆಪ್ಷನ್ ಇಲ್ಲ ಸರ್, ನಾವು ತೊಗೊಂಡಿದ್ದೀವಿ ಅಂತ ಕೆಲವೊಬ್ರು ಇರ್ತಾರೆ ಪಾಪ, ಅಲ್ವಾ? ಅಂಥವ್ರು ಹೇಗೆ ಸರ್, ಹೌ ಡು ದೇ ಹ್ಯಾವ್ ಟು ಮ್ಯಾನೇಜ್? ಇವ್ರು ಸೆಟ್ ಬ್ಯಾಕ್ ಜಾಸ್ತಿ ಕೊಡಬೇಕು, ಬೇರೆ ಆಪ್ಷನ್ ಏನಿಲ್ಲ. ಸೆಕೆಂಡಾಗಿ ಮನೆ ತೊಗೊಂಡವರು ಎಲ್ಲ ಆಲ್ರೆಡಿ ಕಟ್ಟಿದ್ದಾರೆ ಅಂದಾಗ ಅವ್ರು ಸೆಟ್ ಬ್ಯಾಕ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಇವ್ರು 2 feet ಸೆಟ್ ಬ್ಯಾಕ್ ಕೊಟ್ಟೆ ಮಾಡಬೇಕು. ಓಕೆ, ಇವಾಗ ಸಿಟಿ ಮಾರ್ಕೆಟು ಇಲ್ಲ ನೀವು ಈ ಕಡೆ ಡೆವಲಪ್ಡ್ ಎಲ್ಲ ಫುಲ್ ಡೆವಲಪ್ಡ್ ಆಗಿರೋ ತುಂಬ ಕಮರ್ಷಿಯಲ್ ಏರಿಯಾಗೆ, ಮೆಜೆಸ್ಟಿಕ್ ಇಂಥ ಜಾಗಕ್ಕೆಲ್ಲ ಹೋದರೆ ಬಿಲ್ಡಿಂಗ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಫಸ್ಟ್ ಮನೆ ಕಟ್ಟಿದವರು ಪ್ಲಾಸ್ಟಿಂಗ್ ಮುಗಿಸ್ಕೊಂಡಿರ್ತಾರೆ, ದೇ ಆರ್ ಸೇಫ್. ಎರಡನೇದು ಮನೆ ಕಟ್ಟೋರಿಗೆ ಈ ಕಡೆ ಗೋಡೆ ಅವ್ರಿಗೆ ಪ್ಲಾಸ್ಟಿಂಗ್ ಆಗಲ್ಲ. ಕಲ್ಲಿಗೆ ಬ್ಲಾಕ್ ಇಕ್ಬಿಟ್ಟು ಇನ್ನರ್ ಪ್ಲಾಸ್ಟಿಂಗ್ ಆಗ್ಬೋದು, ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಆಗಲ್ಲ. ಅದ್ರ ಮೇಲೆ ಪೋರ್ಷನ್ನಿಂದ ಮಳೆ ಬಿದ್ದರೆ, ನೀರು ಒಳಗಡೆ ಹೋದರೆ ಡ್ಯಾಮ್ನೆಸ್ ಒಳಗೆ ಬರುತ್ತೆ. ಪ್ಲಾಸ್ಟಿಂಗ್ ಈಸ್ ಮಸ್ಟ್. ಒಂದು ನೀವು ಕಾಂಪ್ರಮೈಸ್ ಆಗಬೇಕು. ಲಾಸ್ಟಾಗಿ ಮನೆ ಕಟ್ಟೋರಿಗೆ ಸೆಟ್ ಬ್ಯಾಕ್ ಆಪ್ಷನ್ ಇಲ್ದಾಗಿರುವಾಗ ನಾವು ಸೆಟ್ ಬ್ಯಾಕ್ ಕೊಟ್ಟು ಮಾಡ್ಕೋಬೇಕಂತ. ಬೇರೆ ಏನು ಆಪ್ಷನ್ ಇಲ್ಲ ಅದರಲ್ಲಿ. ಬೇರೆ ಏನು ಆಪ್ಷನ್ ಇಲ್ಲ. ಬೇರೆ ಏನು ಆಪ್ಷನ್ ಇಲ್ಲ ಅದರಲ್ಲಿ. ಗಾಳಿ ಬೆಳಕು ಸರ್? ಗಾಳಿ ಬೆಳಕು ಅದೇ ನಾವು ಕೊಡೋ ಸೆಟ್ ಬ್ಯಾಕ್ರಲ್ಲಿ ಅವರು ಎಂಜಾಯ್ ಮಾಡ್ತಾರೆ, ಮನೆ ಕಟ್ಟಿರೋರು ಅಷ್ಟೇ. ಓಕೆ, ಇದು ಯಾರೊಬ್ರು ಮಾತಾಡ್ತಾರೆ ಮೊನ್ನೆ, ನಮ್ಮ ಪಾಲಿನ ಆಕಾಶ, ನಮ್ಮ ಪಾಲಿನ ಚಂದ್ರ ಸಿಗಬೇಕು ಅಂದ್ರೆ ಭಾಗ್ಯ ಬೇಕು, ಅಲ್ವಾ? ಅಲ್ವಾ? ಆಕಾಶ ಇದೆ ಬಟ್ ನಿಮ್ಮ ಮನೆಗಿಲ್ಲ. ಸೊ ಅದೇ ಒಂದು ರೀಸನ್ ಸರ್. ಇವಾಗ ಮೋಸ್ಟ್ಲಿ ಮನೆ ಕಟ್ಟಾಗ ಎಲ್ಲರೂ ಏನಂತಾರೆ, ಲೈಕ್ ಅಕ್ಕಪಕ್ಕದಲ್ಲಿ ಯಾರು ಬರ್ತಾರೆ, ಹೆಂಗ್ ಮನೆ ಕಟ್ತಾರೆ ಅಂತ ಗೊತ್ತಿಲ್ಲ. ಸೊ ಅದರಿಂದ ಏನು ಮಾಡ್ತಾರೆ, ಸ್ಕೈಲೈಟ್ ಇಕ್ತಿದ್ದಾರೆ ಎಲ್ಲರೂ. ಮೇಲಿಂದಾನೆ ಬೆಳಕು ಬರಬೇಕು, ಡೇ ಫುಲ್ ಆಗಿ ಬ್ರೈಟ್ ಆಗಿರಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟಿಗೆ ಸ್ಕೈಲೈಟ್ ಇರುತ್ತೆ. ಇದು ಭಾಳ ಒಳ್ಳೇದಲ್ಲ ಸರ್ ಇದು, ಅಲ್ವಾ? ಎಲ್ಲರೂ ಮಾಡ್ಕೋಬೋದು. ಯಾರು ಮೇಲೆ ಬರೋಕ್ಕಂತೂ ಚಾನ್ಸಸ್ ಇಲ್ಲ ನಮ್ಮ ಪ್ರಾಪರ್ಟಿ ಮೇಲೆ. ಅಲ್ಲ ಸರ್, ಬಟ್ ಏನಂದ್ರೆ ಈಗ ನಾನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಇದೆ ನಂದು, ಮೇಲೆ ನಾನು ಬಾಡಿಗೆ ಕೊಟ್ಟಿದ್ರೆ ಅದು ಮಾಡೋಕ್ಕಾಗಲ್ಲ. ಅದು ಅವ್ರಿಗೂ ಆಪ್ಷನ್ ಇರಲ್ಲ. ಆಪ್ಷನ್ ಇರಲ್ಲ ಅದರಲ್ಲಿ. ಇಂಡಿಪೆಂಡೆಂಟ್ ಆಗಿ ನೀವು ಮನೆ ಕಟ್ಕೋತಾ ಇದ್ರೆ ಒಂದು ಡುಪ್ಲೆಕ್ಸ್ ಮನೆ ಅಂದರೆ ಸೂಪರಾಗಿ ಮಾಡ್ಕೊಬೋದು ನೀವು. ಸ್ಟೆಪ್ಸ್ ಮಧ್ಯದಲ್ಲಿ ಪೂಜಾ ರೂಮ್ ಇಟ್ಕೊಂಡ್ಬಿಟ್ಟು ಮೇಲೆ ಫುಲ್ ಸ್ಕೈಲೈಟ್ ಇಟ್ಟರೆ
ವಿಶಾಲವಾಗಿರುತ್ತೆ, ಫುಲ್ ಬೆಳಕಿರುತ್ತೆ, ಎಲ್ಲ ಇರುತ್ತೆ. ಎಸ್ ಭಾಳ ಒಳ್ಳೆಯ ಐಡಿಯಾ. ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು. ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಸರ್ ನಾನು. ಅದೇನೆಂದರೆ ತುಂಬ ಜನ NRIಗಳು ಅಂದರೆ ಇಲ್ಲಿ ಮನೆ ಇದು ಪ್ಲಾಟ್ ತೊಗೊಂಡಿದ್ದಾರೆ, ಲ್ಯಾಂಡ್ ತೊಗೊಂಡಿದ್ದಾರೆ ಮತ್ತು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಬಹುಶಃ ಇದು ಭಾಳ ಜನರು ಕನೆಕ್ಟ್ ಆಗ್ಬೋದು ಅಂತ ಅನ್ಕೋತೀನಿ. ಅವರು ಯಾರೂ ಇಲ್ಲ ಇಲ್ಲಿ, ಒಂದು ಸಿನಾರಿಯೋನಲ್ಲಿ ಯಾರೂ ಇಲ್ಲ, ಲ್ಯಾಂಡ್ ಮಾತ್ರ ಇದೆ ಮತ್ತು ಆ ಲ್ಯಾಂಡನ್ನು ಉಳಿಸ್ಕೊಳ್ಬೇಕಾದ್ರೆ ಅವ್ರು ಮನೆ ಕಟ್ಟಿಸ್ಬೇಕು ಭಾಳ ಸಲ. ಓಕೆ, ಮನೆ ಕಟ್ಟಿದ್ರೆ ಸೇಫ್ ಅನ್ನೋದೊಂದು ಇರುತ್ತೆ. ಎರಡನೇದು ಯಾರೋ ಒಬ್ಬರು ಉಳ್ಕೊಂಡಿದ್ದಾರೆ, ತಂದೆ ತಾಯಿ ಅಥವಾ ಯಾರೋ ಅಂಕಲ್ಲು ಅಥವಾ ಯಾರೋ ಸಂಬಂಧಿಕರು ಆ ಒಂದು ಲ್ಯಾಂಡ್ ನೋಡೋಕೆ ಉಳ್ಕೊಂಡಿದ್ದಾರೆ. ಅವ್ರ ಮೂಲಕ ಇವ್ರು ಮನೆ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಅವರು ಎಲ್ಲೋ UK ಅಥವಾ ಅಮೇರಿಕಾದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದಾರೆ. ಅವ್ರಿಗೆ ಬಂದು ನೋಡೋಕ್ಕೂ ಆಗಲ್ಲ ಅಲ್ವಾ? ಇವ್ರ ಮೇಲೆ ಅವ್ರು ನಂಬಿಕೆ ಇಡಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಸೊ ಆ್ಯಕ್ಚುಲಿ ಇವಾಗ ಏನಂದರೆ ಸರ್, ಇವಾಗ ಆ ಥರ ಸುಮಾರು ಪ್ರಾಪರ್ಟೀಸ್ ಬ್ಯಾಂಗ್ಳೂರಲ್ಲಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಜನರಿಗೆ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿನ ಹಂಗೆ ಇಕ್ಲೇಬೇಡಿ. ನಮ್ಮ ತಂದೆ ಮಾಡಿದ ಆಸ್ತಿ ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ. ಆ ಪ್ರಾಪರ್ಟಿ ತಂದೆ ತೊಗೊಂಡಿದ್ದು ಮೇ ಬಿ 1 ಲಕ್ಷಕ್ಕೆ ಇರ್ಬೋದು, ಬಟ್ ನಾವು ಇಟ್ಸ್ ಇನ್ ಕ್ರೋರ್ಸ್. ದಯವಿಟ್ಟು ಬಂದು ನೋಡಿ ಆ ಪ್ರಾಪರ್ಟಿನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲೋಕಲ್ ಏರಿಯಾದಲ್ಲಿರೋರು ಈ ಥರ ಇರೋ ಸೈಟ್ಸ್ನ ಅವ್ರು ಡಾಕ್ಯುಮೆಂಟ್ ರೆಡಿ ಮಾಡಿಬಿಟ್ಟು ಅವ್ರು ಆಕ್ಯುಪೈ ಮಾಡ್ತಾರೆ. ಸಿಂಪಲ್ ಅಷ್ಟೇ. ಯಾಕಂದರೆ ಲೋಕಲ್ ಏರಿಯಾನಲ್ಲಿ ಒಂದೊಂದು ಏರಿಯಾದಲ್ಲೂ ದೇ ಆರ್ ಹ್ಯಾವಿಂಗ್ ಅ ಸ್ಟ್ರಾಂಗ್ ಹೋಲ್ಡ್. ಅವ್ರು ಎಲ್ಲದಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ, ಅವ್ರು ಆಕ್ಯುಪೈ ಮಾಡ್ಕೊಂಡು ಆರಾಮಾಗಿ ಕುತ್ಕೊಳ್ತಾರೆ. ನೀವು ಬಂದ್ಬಿಟ್ಟು ನಿಮ್ಮ ತಂದೆ ಪ್ರಾಪರ್ಟಿ ಇಟ್ಟಿದ್ರೆ ಎಲ್ಲಿದೆ ಅಂತ ಹುಡುಕ್ತಾನೆ ಇರಬೇಕು. ಆ ಪ್ರಾಪರ್ಟಿಲಿ ಆಲ್ರೆಡಿ ಬಿಲ್ಡಿಂಗು ಬಂದಿರುತ್ತೆ. ಸೊ ದಯವಿಟ್ಟು ಸೈಟ್ನ ಯಾವುದೇ ರೀತಿ ಖಾಲಿ ಇಕ್ಲೇಬೇಡಿ. ಹಂಗೆ ನಿಮ್ಮ ಹತ್ರ ಸೈಟ್ ಖಾಲಿ ಇದೆ ಅಂದರೆ ಖಂಡಿತ ನಮ್ಮ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಬೇರೆ ಕಂಪನೀಸ್ನ ಕಾಂಟ್ಯಾಕ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ಗ್ರೌಂಡ್ ಫ್ಲೋರ್, ಅಟ್ಲೀಸ್ಟ್ G+1 ಏನೋ ಒಂದು ಕಟ್ಟು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದು ಹೋಗೋ ಥರ ಮಾಡ್ಕೊಳ್ಳಿ. ಮೇ ಬಿ ಅವ್ರಿಗೆ ಇವಾಗ ರಿಕ್ವೈರ್ಮೆಂಟ್ ಇರಲ್ಲ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ಪ್ರತಿಯೊಂದು ಇರುತ್ತೆ. ಅಂಥವ್ರು ಬೇಕಾಗಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾವೇನಿದೆ ನಾವು ಮಾಡ್ಕೊಡ್ತೀವಿ. ನಾವು ಸೊ ಬಿಕಾಸ್ ನಿಮ್ಮ ವೀಡಿಯೋ ನೋಡ್ಬಿಟ್ಟು ಲಾಸ್ಟ್ ಟೈಮ್ ಸರ್, ಮೇ ಬಿ 5 months ago ನಾವು ವೀಡಿಯೋ ಮಾಡಿದ್ವಿ. ಲೈಕ್ ನಂಬರ್ ಆಫ್ ಕಾಲ್ಸ್ ಫ್ರಮ್ ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಮಿಡ್ಲ್ ಈಸ್ಟಿಂದೆಲ್ಲ ಸುಮಾರು ಜನ ಫೋನ್ ಮಾಡಿದ್ರು. ಇದೇ ಥರ ರಿಕ್ವೈರ್ಮೆಂಟ್, ನೀವು ಹೇಳಿದ ಪಾಯಿಂಟಿಗೆ ಫೋನ್ ಮಾಡಿದರು. ನಮಗೆ ಯಾರೂ ಇಲ್ಲ ಇಲ್ಲಿ, ಸೊ ಹೆಂಗೆ ಮಾಡೋಣ ಇದೆ ಅಂತ ಹೇಳ್ಬಿಟ್ಟು. ನನಗೆ ಯಾರಾದರೂ ಬ್ಲೈಂಡ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೆ ಲಿಟಲ್ ಟು ಅನ್ಕಂಫರ್ಟಬಲ್. ಕರೆಕ್ಟ್. ನಾಳೆ ದಿನ ಕೈ ಎತ್ಬಿಟ್ಟು ನೀವು ಹಿಂಗೆ ಮಾಡಿಬಿಟ್ರಿ ಅಂದ್ಬಿಡ್ತಾರೆ. ಬಿಕಾಸ್ ಇಲ್ಲಿ ನಾವು ಪ್ರತಿಯೊಂದು ಮಾಡೋದು ಮನೆ ಕಟ್ಟೋ ಜವಾಬ್ದಾರಿ ನಾನು 200% ನೋಡ್ಕೊತೀನಿ. ದೆನ್ ವಾಟ್ ಐ ಟೆಲ್ ಸರ್, ಲೀಗಲಾಗಿ ಈ ಖಾತಾ ಚೇಂಜ್ ಮಾಡೋದು, ಈ ಪ್ಲ್ಯಾನ್ ಅಪ್ರೂವ್, ಇದೆಲ್ಲ ಮುಗಿಸಿ ನೀವು ನನಗೆ ಕೊಡಿ, ನಾನು ನೋಡ್ಕೊತೀನಿ. ಬಿಕಾಸ್ ಅದರಲ್ಲಿ ಏನಾಗುತ್ತೆ ಅಂದರೆ ದೇರ್ ಆರ್ ಮೆನಿ ಅದರ್ ಫಿನಾನ್ಷಿಯಲ್ ಥಿಂಗ್ಸ್ ಇನ್ವಾಲ್ವ್ಡ್. ನಾನು ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ಬಂದ್ಬಿಟ್ಟು ನಾವು ಇನ್ವಾಲ್ವ್ ಆಗಲ್ಲ. ಮೋಸ್ಟ್ಲಿ ನಾವೇನು ಹೇಳ್ತೀವಿ, ಕ್ಲೈಂಟ್ಸ್ಗೆ ಇದು ಮುಗಿಸಿ ಬಿಲ್ಡಿಂಗ್ ಕಟ್ಟಿ ನಿಮಗೆ ಟೋಟಲ್ ಕೀ ಹ್ಯಾಂಡ್ ಓವರ್ ಮಾಡೋದು ನನ್ನ ಜವಾಬ್ದಾರಿ. ನೀವು ಬಿಲ್ಡಿಂಗ್ ಹತ್ರ ಇರಬೇಕಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಕೊಡ್ತೀವಿ ನಾವೇ. ನೀವು ಅದರಲ್ಲಿ ನಿಮ್ಮ ಬಿಲ್ಡಿಂಗ್ ಏನಾಗ್ತಿದೆ ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳಿ. ಫ್ರಮ್ ದೇರ್ ಆನ್ ಇಟ್ ವಿಲ್ ಬಿ ಫಾರ್ ದೆಮ್. ಸೊ ಹೀಗಾಗಿ ದಯವಿಟ್ಟು NRIಗಳು ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೆ ಇದನ್ನು ತಿಳಿಸಿ. ಓಕೆ, 2 ವಿಚಾರಗಳಿದೆ. ಒಂದೇನೆಂದರೆ, ಯಾರೋ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಥವಾ ಯಾರೋ ಆಕ್ಯುಪೈ ಮಾಡಿಕೊಂಡ್ರು ಅಂತಂದರೆ ನೀವು ಅದನ್ನು ವಾಪಸ್ ತೊಗೊಳ್ಬೇಕಾದ್ರೆ ಅದು ನಿಮಗೆ ವಯಸ್ಸಾಗಿ ನಿಮ್ಮ ಮಕ್ಕಳು ದೊಡ್ಡರಾಗ್ಬಿಟ್ಟಿರ್ತಾರೆ ಅಷ್ಟೇ ಅಲ್ವಾ? ಸೊ ಹಿಂಗೆ ಮತ್ತು ಮನಃಶಾಂತಿ ಕೂಡ, ನಿಮ್ಮ ನೆಮ್ಮದಿ ಕೂಡ ಹಾಳಾಗೋಗುತ್ತೆ. ಖಂಡಿತ. ಯಾಕೆಂದರೆ ಯಾರು ಮೋಸ ಮಾಡಿದ್ರೆ ಅವ್ರಿಗೆ ಏನೂ ಇಲ್ಲ, ಅವರು ಕೋರ್ಟಿಗೆ ಬರ್ತಾರೆ ಅಥವಾ ಕೋರ್ಟಿಗೆ ಯಾರನ್ನೋ ಕಳಿಸ್ತಾರೆ. ಕೋರ್ಟಲ್ಲಿ ನಿಮ್ಮ ಮ್ಯಾಟ್ರ್ ಸಾಲ್ವ್ ಆಗೋದು ತುಂಬ ದೂರ್ಕಿ ಬಾತದು. ಹೀಗಾಗಿ ಹಂಗೆ ಆಗೋಕ್ಕಿಂತ ಮುಂಚೆನೇ ನಿಮ್ಮ ಸೈಟ್ಗಳನ್ನ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಮತ್ತು ಅದರಲ್ಲಿ ಇನ್ನೊಂದು ಪಾಯಿಂಟ್ ಸರ್, ಇವಾಗ ನೀವು ನ್ಯೂಸ್ಗಳಲ್ಲಿ ನೋಡಿರ್ಬೋದು, 83,000 crore 82,000 crore LICರಲ್ಲಿ, ಬ್ಯಾಂಕ್ಸ್ರಲ್ಲಿ ಫಂಡ್ ಬಿದ್ದಿದೆ. ಪ್ಯಾರೆಂಟ್ಸ್ ಅವರು ಕ್ಲೇಮ್ ಮಾಡಿಲ್ಲ. ಭಾಳಷ್ಟು ಪ್ಯಾರೆಂಟ್ಸ್ ಅವ್ರ ಮಕ್ಕಳಿಗೆ ಎಷ್ಟು ದುಡ್ಡಿದೆ ಅಂತ ಹೇಳಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಯಾಕಂದ್ರೆ ಮಗ ಹಾಳಾಗ್ಬಿಡ್ತಾರೆ, ಮಗಳು ಹಾಳಾಗ್ಬಿಡ್ತಾರೆ, ಇಂಟೆನ್ಷನ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಪ್ರಾಪರ್ಟಿ ಸುಮಾರು ಜನ ಅದೇ ಥರ ಖರೀದಿ ಮಾಡಿ ಇಟ್ಟಿದ್ದಾರೆ. ಸರ್, ಪ್ರಾಪರ್ಟಿ ಖರೀದಿ ಮಾಡಿ ಯಾಕೆ ಹೇಳಲ್ಲ ಜನ? ಡಿಸ್ಕ್ಲೋಸ್ ಮಾಡಲ್ಲ. ನನ್ನ ಮಗ ಹಾಳಾಗ್ಬಿಡ್ತಾನೆ, ನಮ್ಮ ತಂದೆ ಹತ್ರ ದುಡ್ಡಿದೆ, ಮಗಳು ಕೊಟ್ಟರೆ ಮಗಳು ತೊಗೊಂಡೋಗ್ಬಿಡ್ತಾಳೆ. ಸೊ ಇದೆಲ್ಲ ಬಂದ್ಬಿಟ್ಟು ಅಗೇನ್ ದೆರ್ ಇಸ್ ಅನದರ್. ಸುಮಾರು ಜನ ಮಕ್ಕಳ ಹತ್ರ ಫ್ರೀ ಆಗಿರಲ್ಲ, ಅವ್ರ ಪ್ರಾಪರ್ಟಿನ ಡಿಸ್ಕ್ಲೋಸ್ ಮಾಡಲ್ಲ. ಅಟ್ಲೀಸ್ಟ್ ಯಾರಾದರೂ ಒಬ್ರಿಗೆ ಹೇಳಿರಬೇಕು. ಡೆತ್ ಇಸ್ ಅನ್ಸರ್ಟನ್, ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಖಂಡಿತ ನಿಮ್ಮೊಂದು 2-3 ವೆಲ್ ನೋನ್ ಪೀಪಲ್ಗಾದರೂ ಅದು ಗೊತ್ತಿರಬೇಕು, ಎಲ್ಲೆಲ್ಲಿ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಅಂತ ಬಿಟ್ಟು. ಭಾಳಷ್ಟು ಜನ ಅದು ಹೇಳಲ್ಲ. ಅವ್ರ ತಂದೆಗೆ ಎಷ್ಟು ಪ್ರಾಪರ್ಟಿ ಇದೆ ಅಂತ ಗೊತ್ತಿರಲ್ಲ. ಪ್ರಾಪರ್ಟಿ ಇರುತ್ತೆ, ಇನ್ನೊಬ್ಬರ ಹೆಸರಲ್ಲಿ ಇರುತ್ತೆ, ಮತ್ತೊಂದು ಆಗಿರುತ್ತೆ, ಹಂಗೆ ಹೋಗುತ್ತೆ. ದಟ್ ಈಸ್ ಆಲ್ ಕ್ರೋರ್ಸ್. ಇದು ನಿಮ್ಗೆ ಅಕೌಂಟು, ಬ್ಯಾಂಕು, ಡೀಟ್ಲು ಬಂದುಬಿಡುತ್ತೆ. ಬಿಕಾಸ್ ಅದು ಕ್ಯಾಶ್ ಫ್ಲೋ ಇರೋದ್ರಿಂದ. ಲ್ಯಾಂಡ್ ವ್ಯಾಲ್ಯೂ 1 ಲಕ್ಷಕ್ಕೆ ತೊಗೊಂಡಿರ್ತಾರೆ, ಬಟ್ ಅದು 1 ಕೋಟಿ ಆಗಿರುತ್ತೆ. ಸೊ ಅಂಥ ಪ್ರಾಪರ್ಟೀಸ್ಗೆ ಹೂ ವಿಲ್ ಕ್ಲೇಮ್. ಸೊ ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಇವಾಗ ಬ್ಯಾಂಗ್ಳೂರು ಸಿಟಿಯಲ್ಲಿ ನೀವು ಮೋಸ್ಟ್ ಆಫ್ ಜಾಗದಲ್ಲಿ ಪ್ರಾಪರ್ಟಿ ನೋಡ್ಬೋದು, ತುಂಬ ದಿನದಿಂದ ಖಾಲಿ ಬಿದ್ದಿರುತ್ತೆ. ಮಾಹಿತಿ ಇದ್ದರೆ ಒಳ್ಳೆಯದು. ಕೆಲವರು ಆ ಮಾಹಿತಿನ ಡಿಗ್ ಮಾಡ್ತಾರೆ, ಯಾರ್ದು ಪ್ರಾಪರ್ಟಿ, ಏನಿದು, ಯಾರು ಓನರು, ಎಲ್ಲಿದೆ ರೆಕಾರ್ಡ್ಸ್ ಅಂತ. ಬಟ್ ತಪ್ಪು ಮಾಡೋರು ದೇ ವಿಲ್ ಬಿ ವೆರಿ ಸ್ಟ್ರಾಂಗ್ ಇನ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಬಟ್
ಎಲಿಜಿಬಲ್ ಪರ್ಸನ್ಗೆ ಹೋಗ್ಬೇಕು ಆ ಪ್ರಾಪರ್ಟಿ. ಅದರಿಂದ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ. ಸೊ ಪ್ಯಾರೆಂಟ್ಸ್ ದಯವಿಟ್ಟು ಮಕ್ಳ ಹತ್ರ ಮಾತಾಡಿ, ತಪ್ಪೇನಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಿರಬೇಕು. ಓಕೆ, ಈಗ ಇನ್ನೊಂದು ಪ್ರಶ್ನೆ ಸರ್, ಇದು ಈ ಎಪಿಸೋಡ್ನ ಫೈನಲ್ ಪ್ರಶ್ನೆ. ಹಾಂ ಸರ್. ಈಗ ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಎಲ್ಲ ನೀವು ಮಾತಾಡಿದ್ರಿ, ಚೆಕ್ ಮಾಡ್ಕೊಳ್ಳಿ ಎಲ್ಲ ಹೇಳಿದ್ರಿ. ಈಗ ಎಲ್ಲರ ಮನಸ್ಸಲ್ಲಿ ಈ ಪ್ರಶ್ನೆ ಇರುತ್ತೆ, ಬಟ್ NRIಗಳ ಮನಸ್ಸಲ್ಲಿ ಇನ್ನೂ ಜಾಸ್ತಿ ಈ ಪ್ರಶ್ನೆ ಇರುತ್ತೆ. ನಿಮಗೆ ಕೊಟ್ಟರೆ ಈ ಪ್ರಾಜೆಕ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಕೊಡ್ತೀರಾ ನೀವು? ನೋ ಮಿಸ್ಟೇಕ್ಸ್ ಅನ್ನೋದು ಗ್ಯಾರಂಟಿ ಕೊಡ್ತೀರಾ ಸರ್? ಆ್ಯಕ್ಚುಲಿ ಯಾಕೆಂತಂದರೆ ಅವ್ರಿಲ್ಲ ಸರ್, ಇಲ್ಲಿ ನಾನು ಕಟ್ಟಿದರೆ ನಾನು ನೋಡ್ತೀನಿ. ಖಂಡಿತ. ಓಕೆ, ಈಗ ನಾನು ಬೇರೆ ದೇಶದಲ್ಲಿದ್ದೀನಿ, ನಾನು ಇನ್ನೊಬ್ರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ನೋಡ್ತಾರೆ ಗೊತ್ತಿಲ್ಲ ನನಗೆ, ಯಾಕಂದರೆ ಅವ್ರ ಕೆಲಸ ಇರುತ್ತೆ ಅಲ್ವಾ, ಆಬ್ಲಿಗೇಷನ್ನಿಂದ ನೋಡ್ತಾರೆ. ಸೊ ಹೀಗಾಗಿ ಏನು ಸರ್, ಆ್ಯಕ್ಚುಲಿ ಏನಂದರೆ ಒಂದು ಕನ್ಸ್ಟ್ರಕ್ಷನ್ ಅಂದಾಗ ದ ಆರ್ ಟೂ ಮೆನಿ ಪೀಪಲ್ಸ್ ಇನ್ವಾಲ್ವ್. ಟೈಲ್ಸ್ ಲೇಯಿಂಗ್ ಇರಲಿ, ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ. ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಇಂಜಿನಿಯರ್ ಇಟ್ಟಿರ್ತೀವಿ. ಎರರ್ಸ್ 100% ನಮ್ಮ ಕಂಪನಿರಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು. ಎಲ್ಲ ಕಂಪನಿರಲ್ಲೂ ಎಲ್ಲರೂ ಆಗೇ ಆಗುತ್ತೆ. ಬಟ್ ಆ ಎರರ್ಸ್ನ ಕ್ಲಿಯರ್ ಮಾಡಿ ಹ್ಯಾಂಡ್ ಓವರ್ ಮಾಡೋದೇ ಮೇಜರ್ ಥಿಂಗ್. ಇವಾಗ ನಮ್ಮ ಕಂಪನಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸ್ಟ್ಯಾಂಡ್ಸ್ ಫಾರ್ ಏನಂದರೆ ವಿ ವಿಲ್ ನೆವರ್ ಚೀಟ್ ಎನಿ ಕ್ಲೈಂಟ್. 200% ಅದು ನೀವು ಸೇಫಾಗಿ ಬರ್ಬೋದು. ದುಡ್ಡು ಕೊಟ್ಟರೆ ನಾಳೆ ಇವ್ರು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಆನ್ಸರ್ ಮಾಡಲ್ಲ, ಅಂಥದ್ದೆಲ್ಲ ಯಾವತ್ತೂ ನಮ್ಮ ಇದರಲ್ಲಿ ನಡೆಯಲ್ಲ. ಇವಾಗ ಏನಂದರೆ ಇವಾಗ ಲೈಕ್ ಐ ಆಮ್ ದ ಫೇಸ್ ಆಫ್ ದ ಕಂಪನಿ. ಐ ಆಮ್ ಮೀಟಿಂಗ್ ಆಲ್ ದ ಕ್ಲೈಂಟ್ಸ್ನ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಪ್ರತಿಯೊಂದು ಮಾಹಿತಿ ಕೊಡ್ತಿದ್ದೀವಿ. ಸೊ ಈ ಇಂಡಸ್ಟ್ರಿಯಲ್ಲಿ ಏನಂದರೆ ತಪ್ಪಾಗಿರೋರ ಹತ್ರ ಹೋಗ್ಬಿಟ್ರೆ ತಲೆನೋವು. ಅದನ್ನು ನೋಡ್ಕೊಳ್ಳಿ. ನಮ್ಮ ಹತ್ರ ಬನ್ನಿ, 200% ವಿಲ್ ಮೇಕ್ ಶ್ಯೂರ್. ಎರರ್ಸ್ ಬಿಕಾಸ್ ಭಾಳಷ್ಟು ಜನ ಕೆಲಸ ಆಗೋದಂತ 100%, 1%ವರೆಗೂ ಚಾನ್ಸಸ್ ಇರುತ್ತೆ ಎರರ್ ಆಗೋಕ್ಕೆ. ಬಟ್ ಇಂಟೆನ್ಷನ್ ಎರರ್ ಅಂದರೆ ಖಂಡಿತ ಇಲ್ವೇ ಇಲ್ಲ. ಅನ್ಇಂಟೆನ್ಷನ್ ಎರರ್ ಆಗುತ್ತೆ, ಅದನ್ನು ಓವರ್ಕಮ್ ಮಾಡಿ ಖಂಡಿತ ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡುವಾಗ ಇಟ್ ವಿಲ್ ಬಿ ಆಲ್ ಪರ್ಫೆಕ್ಟ್. ಎಸ್ ಸರ್. ಸರ್, ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕಿದೆ ಇದಕ್ಕೆ ರಿಲೇಟೆಡ್ಡು. ಈಗ ನೀವು ಹೇಳ್ದಂಗೆ ನೀವು 100% ಎಲ್ಲ ಚೆನ್ನಾಗಿ ಮಾಡಿಕೊಡ್ತೀರಾ. ಬಟ್ 6 ತಿಂಗಳು 1 ವರ್ಷನೋ ಆದಮೇಲೆ ಒಂದು ಏನೋ ಸಮಸ್ಯೆ ಬರುತ್ತೆ ಅಂತ ಅನ್ಕೊಳ್ಳಿ. ಖಂಡಿತ. ಓಕೆ, ಕ್ರ್ಯಾಕ್ ಬರುತ್ತೋ, ಓಕೆ, ಅದು ಈ ಥರ ವಾಲುತ್ತೋ ಬಿಲ್ಡಿಂಗು ನನ್ನ ಗೊತ್ತಿಲ್ಲ, ಜಸ್ಟ್ ಒಂದು ಹೇಳ್ತಾ ಇರೋದು. ಸೊ ನೀವು ಅದಕ್ಕೆ ಹೌ ಡು ಯು ಸರ್? ಆ್ಯಕ್ಚುಲಿ ಏನಂದರೆ ಇದರಲ್ಲಿ 2-3 ರೀತಿ ಇದೆ ಸರ್. ಲಾಸ್ಟ್ ಇಂಟರ್ವ್ಯೂರಲ್ಲಿ ಕ್ವಶನ್ ನನಗೆ ಆನ್ಸರ್ ಮಾಡಿದೆ ನನಗೆ ಜ್ಞಾಪಕ ಇದೆ. ಏನಂದರೆ ಯಾರು ಬಂದ್ಬಿಟ್ಟು ಹಾನೆಸ್ಟಾಗಿ ಹೇಳ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಆದಮೇಲೆ ಪೇಮೆಂಟ್ ನಮಗೂ ಸೆಟ್ಲ್ ಆಯಿತು, ನಾವು ಹ್ಯಾಂಡ್ ಓವರ್ ಕೊಟ್ಮೇಲೆ ಅವ್ರು ಯಾರೋ ನಾವ್ಯಾರೋ ಅಂತಲೇ ಇರ್ತೀವಿ. ಕೆಲವು ಕ್ಲೈಂಟ್ಸ್ ಬಂದ್ಬಿಟ್ಟು ಅಬೌವ್ ಬಿಸ್ನೆಸ್ ಒಂದು ರಿಲೇಷನ್ ಮೇಂಟೈನ್ ಮಾಡಿರ್ತಾರೆ ನಮ್ಮ ಹತ್ರ. ವಿ ವಿಲ್ ಡೂ ಫಾರ್ ದೆಮ್ ಎವ್ರಿಥಿಂಗ್. ಅವ್ರು ಏನು ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಏನು ಬೇಕಾದ್ರೂ ಮಾಡಿಕೊಡ್ತೀವಿ. ಕೆಲವರು ತುಂಬ ನಮಗೆ ಟಾರ್ಚರ್ ಮಾಡಿರ್ತಾರೆ ಮನೆ ಕಂಪ್ಲೀಟ್ ಆಗೋವರೆಗೂ. ನಾವು ಕೈ ಮುಗಿದ್ಬಿಟ್ಟು ನೀವು ಯಾರೋ ನಾವು ಯಾರೋ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತೀವಿ. ಸೊ ದಿಸ್ ಇಸ್ 2 ವೇ ಆಫ್ ಥಿಂಗ್ಸ್. ಬಟ್ ಅಫಿಷಿಯಲ್ ಆಗಿ ವಿ ಡೋಂಟ್ ಟೆಲ್ ಇದೆಲ್ಲ ನಾವು ಕೊಡ್ತೀವಿ ಅಂತ ಬಿಟ್ಟು. ಬಿಕಾಸ್ ಏನಂದರೆ ಅದೇ ನಾನು ಹೇಳ್ದಂಗೆ ಒಂದು ಬಿಲ್ಡಿಂಗ್ ಅಂದಾಗ ದೆರ್ ಆರ್ ಮೆನಿ ಕ್ರೈಟೀರಿಯಾಸ್ ಇನ್ವಾಲ್ವ್ಡ್. ಅದರಲ್ಲಿ ಬಂದ್ಬಿಟ್ಟು ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಕೇಕ್ ಪಾಕ್ ಶೋ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಇಟ್ ಈಸ್ ದ ಮೋಸ್ಟ್ ಹಾರ್ಡೆಸ್ಟ್. ಇವಾಗ ನಾನು ಇಷ್ಟು ವರ್ಷ ಅನುಭವ ಎಷ್ಟು ಇಟ್ಕೊಂಡು ಮಾಡಿದಾಗೆ ನನಗೆ ಇಷ್ಟೊಂದು ಅಂದರೆ ಆ ಕಾಮನ್ ಮ್ಯಾನಿಗೆ ಎಷ್ಟು ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಸೊ ವಿ ಟ್ರೈ ಟು ಡೂ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಇಸ್ ಬೆಸ್ಟ್ ಆಲ್ವೇಸ್, ಅದರಲ್ಲಿ ಏನು ಡೌಟ್ ಇಲ್ಲ. ಎರರ್ ಕ್ಯಾನ್ ಬಿ ಹಿಯರ್ ಬಿಟ್, ಹಿಯರ್ ಆ್ಯಂಡ್ ದೇರ್ ಲಿಟಲ್ ಬಿಟ್. ಅದು ಯಾರಾದರೂ ಒಬ್ಬರು ನಾನು 200% ಪರ್ಫೆಕ್ಟ್ ಅಂದರೆ ಅದು ಸುಳ್ಳು. ಎಲ್ಲರ ಹತ್ರ ಒಂದು ಇಶ್ಯೂ ಇದ್ದೇ ಇರುತ್ತಲ್ಲ ಸರ್. ಇವಾಗ ನೀವು ಐಫೋನೇ ತೊಗೊಳ್ಳಿ, ಅದರಲ್ಲಿ ಇಶ್ಯೂ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಯು ಟೇಕ್ ಎನಿ ಬ್ರ್ಯಾಂಡ್, ಎನಿಥಿಂಗ್ ಫಾರ್ ದಟ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ಎರರ್ ಆ್ಯಂಡ್ ದಟ್ ವಿಲ್ ಅಕರ್. ಬಟ್ ಇಂಟೆನ್ಷನಾಗಿ ನಂದು, ನಮ್ಮ ಕಂಪನಿ ಸ್ಟಾಫು, ನಮ್ಮ ಇಂಜಿನಿಯರ್ಸು, ನಮ್ಮ ಟೀಮು ಯಾರು 100% ಅಂತೂ ಮಾಡಲ್ಲ. ದಟ್ ಈಸ್ ಫಾರ್ 200% ಶ್ಯೂರ್. ನಮ್ಮ ಕಸ್ಟಮರ್ ಕೆಲವರು ತುಂಬ ಹೊಸ್ದಾಗಿ ನಡ್ಕೊಂಡವ್ರು ಇದ್ದಾರೆ. ಅದಕ್ಕೆ ನಾನು ಅಗ್ರಿಮೆಂಟಲ್ಲಿ ಇವಾಗ ಹೊಸದಾಗಿ ಟರ್ಮಿನೇಷನ್ ಅಂತ ಒಂದು ಪಾಯಿಂಟ್ ಇಕ್ತಿದ್ದೀವಿ. ತುಂಬ ಒಟ್ಟಾಗಿ ನಡ್ಕೊಂಡವರು ಇದ್ದಾರೆ. ಅಂಥವ್ರಿಗೂ ನಾವು ಇವತ್ತವರೆಗೂ ಯಾವುದೇ ರೀತಿ ನಾವು ಕಷ್ಟ ಕೊಟ್ಟಿಲ್ಲ. ಇವಾಗ ಕೆಲವರಲ್ಲಿ ಏನಾಗುತ್ತೆ ಅಂದರೆ ದೇ ವಿಲ್ ಟ್ರೈ ಟು ಡೂ ಸಮಥಿಂಗ್ ಫ್ರಮ್ ಬಿಹೈಂಡ್ ದ ಸೀನ್. ನಾವು ಆ ಥರ ಯಾವುದೂ ಮಾಡಲ್ಲ. ನೀವು ನಮಗೆ ವ್ಯಾಪಾರ ಕೊಟ್ಟಿದ್ದೀರಾ, ನಿಮ್ಮ ದುಡ್ಡು ನಮಗೆ ಕೊಟ್ಟಿದ್ದೀರಾ, ಇಟ್ ಈಸ್ ಆಲ್ ಎ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಗಿವಿಂಗ್ ಇಟ್ ಬ್ಯಾಕ್ ಅಷ್ಟೇ. ಇವರು ರಿಯಾಜ್ ಅವರು ಮಾತಾಡ್ತಾರೆ, ಬಟ್ ನಾವು ಫೋನ್ ಮಾಡಿದಾಗ ಅವರು ಇಲ್ಲ ಈಗ ಮಾಡೋಕ್ಕಾಗಲ್ಲ, ಇನ್ನೂ 6 ತಿಂಗಳಾದಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ದಾರೆ. ಸೊ ಯಾಕೆ ಸರ್ ಆ ಥರ ಮಾಡ್ತಾಯಿದ್ದೀರಾ? ಇದು ಆ್ಯಕ್ಚುಲಿ ಏನಂದರೆ ಸರ್, ಕೆಲವು ಟೈಮ್ನಲ್ಲಿ ಪಾಸಿಬಲ್ ಇರಲ್ಲ, ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ. ದೆರ್ ಆರ್ ಮೆನಿ ಕ್ರೈಟೀರಿಯಾಸ್ ವೆನ್ ವಿ ಟೆಲ್ ನೋ. ನೋ ಅನ್ನೋದು ಸುಮ್ಮನೆ ಯಾರೋ ಬಿಸ್ನೆಸ್ ಮ್ಯಾನೇ ಹೇಳಲ್ಲ. ಆ್ಯಂಡ್ ಕೆಲವರು ಯಾರಾದರೂ ನೋ ಅಂತಿದ್ದಾರೆ ಅಂದರೆ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ ಎ ಜೆನ್ಯೂನ್ ಬಿಸ್ನೆಸ್ ಮ್ಯಾನ್. ಯಾಕಂದರೆ ಎಲ್ಲದಕ್ಕೂ ನಾನು ಎಸ್ ಅಂದರೆ ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಟೆಲ್ ಆಲ್ವೇಸ್ ಎಸ್ ಎಲ್ಲದಕ್ಕೂ. ಆ್ಯಂಡ್ ದೇರ್ ಆರ್ ನೋಸ್ ಆಲ್ಸೋ ಆ್ಯಂಡ್ ಯು ಶುಡ್ ಎಕ್ಸೆಪ್ಟ್ ದ ನೋ ಆಲ್ಸೋ. ಯಾಕಂದರೆ ಏನಾಗುತ್ತೆ ಅಂದರೆ ಆ ಪ್ರಾಜೆಕ್ಟ್ ವ್ಯಾಲ್ಯೂ ಒಂದು ಕಡಿಮೆ ಇರುತ್ತೆ. ಆ ಪ್ರಾಜೆಕ್ಟ್ರಲ್ಲಿ ನಾನು ಕೈ ಇಟ್ಟರೆ ನಾನು ಅರ್ನ್ ಮಾಡ್ತೀನ ಅನ್ನೋದು ನಾವು ನೋಡ್ತೀವಿ. ನಾವು ಮಾರ್ಕೆಟ್ನ ಒಂದು ನಿಮಿಷ ನೋಡ್ತೀವಿ. ನಿಮ್ಮ ಹತ್ರ ಹೌದು ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟು ಆಮೇಲೆ ಇಲ್ಲ ಸರ್ ನನಗೆ ಇದು ಲಾಸ್ ಆಯಿತು, ಅದು ಲಾಸ್ ಆಯಿತು, ದುಡ್ಡು ಎಕ್ಸ್ಟ್ರಾ ಕೊಡಿ ಅಂದರೆ ನಮಗೂ ಜಗಳ ಬರುತ್ತೆ. ಕರೆಕ್ಟ್. ಸೊ
ಸ್ಟ್ರೈಟ್ ಫಾರ್ವರ್ಡಾಗಿ ಅದಕ್ಕೆ ನೋ ಅಂತ ಹೇಳೋದು ಬೆಟ್ರು. ಕೆಲವರು ಅದನ್ನು ತಪ್ಪಾಗಿ ಹಾಕ್ತಿದ್ದಾರೆ, ತಪ್ಪಾಗಿ ಕಮೆಂಟ್ಸ್ ಹಾಕ್ತಾರೆ, ನಾನು ನೋಡಿದ್ದೀನಿ. ಬಟ್ ಅದೇನು ಮಾಡೋಕ್ಕಾಗಲ್ಲ. ಐ ನೋ ವಾಟ್ ಈಸ್ ಗುಡ್ ಇನ್ ಮೀ ಆ್ಯಂಡ್ ಐ ನೋ ವಾಟ್ ಈಸ್ ಬ್ಯಾಡ್ ಇನ್ ಮೀ. ಸೊ ಬ್ಯಾಡ್ನ ನಾನು ಅವಾಯ್ಡ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ. ಬೆಟರ್ಮೆಂಟ್ ಆಫ್ ಫಾರ್ ಬೋತ್ ಆಫ್ ಅಸ್. ಅದು ಅವ್ರು ಬ್ಯಾಡ್ ಅನ್ನೋದಕ್ಕೆ ನಾನು ನೋ ಅನ್ನೋದಕ್ಕೆ ಅವ್ರು ಅಪ್ರಿಷಿಯೇಟ್ ಮಾಡ್ಬೇಕು, ನಿಜ ಹೇಳ್ಬೇಕಾದ್ರೆ. ಕರೆಕ್ಟ್. ಯಾಕಂದರೆ ಎಲ್ಲ ಬಿಸ್ನೆಸ್ ಮನ್ಗಳು ಏನಂದರೆ ಇದೊಂದು ಮಾಡ್ಬೋಣ, ಯಾಕೆ ಅಂದರೆ ಅದನ್ನು ಮಾಡೋಣ ಯಾಕೆ ಅಂದರೆ ದುಡ್ಡು ಬಂದ್ಬಿಡುತ್ತೆ ಅಷ್ಟೇ. ನಾನು ಅಷ್ಟು ಗ್ರೀಡಿ ಎಲ್ಲ ಇಲ್ಲ ಅಷ್ಟು ಗ್ರೀಡಿ ಆಗಿಬಿಟ್ರೆ ಓಕೆ ಅಂದರೆ ಅವ್ರು ಯಾವುದಕ್ಕೂ ನ್ಯಾಯ ಕೊಡಲ್ಲ ಅಂತಲೇ ಅರ್ಥ. ಖಂಡಿತ ಅಲ್ವಾ? ಸೊ ಎಂಥ ಬಿಲ್ಡರೇ ಇರಲಿ, ಅವರು ಬಂದದೆಲ್ಲ ಒಪ್ಕೊಳ್ತಾ ಇದ್ದಾರೆ ಅಂದರೆ ಈಗ ನೋಡಿ, ಎಷ್ಟೇ ನೀವು ಅಂದರೆ ಇದು ಒಂದು ಟೀಮ್ ವರ್ಕು, ನಿಮ್ಮ ಹತ್ರ ಮ್ಯಾನ್ ಪವರ್ ಎಲ್ಲದಕ್ಕೂ ಬೇಕಲ್ವಾ? ಖಂಡಿತ. ಸೊ ಎಷ್ಟು ನೀವು ಎಷ್ಟು ತರಕ್ಕೆ ಸಾಧ್ಯ, ಎಷ್ಟು ಜನ ತರಕ್ಕೆ ಸಾಧ್ಯ? ಇಟ್ಸ್ ನಾಟ್ ಅ ಸಾಫ್ಟ್ವೇರ್. ನಾನು 1000 ಜನಕ್ಕೆ ಕೊಟ್ಟು ನಡೆಯುತ್ತೆ ಸಾಫ್ಟ್ವೇರ್. 1,00,000 ಜನ ಡೌನ್ಲೋಡ್ ಮಾಡ್ಕೊಂಡ್ರೆ ಏನೂ ಆಗಲ್ಲ ಅಲ್ವಾ? ಬ್ಯಾಕ್ ಹ್ಯಾಂಡಲ್ಲಿ ಟೀಮ್ ಚೆನ್ನಾಗಿರ್ಬೇಕಷ್ಟೇ. ಗೌರ್ಮೆಂಟ್ ಆ್ಯಪ್ಗಳನ್ನ ಹಂಗೆ ಮಾಡಿದ್ರೆ ಆಗಲ್ಲ, ಅಲ್ಲೂ ಕೂಡ ಹ್ಯಾಂಗ್ ಆಗ್ಬಿಡುತ್ತೆ. ಓಕೆ. ಸೊ ಹಂಗಿರ್ಬೇಕಾದ್ರೆ ಇವ್ರು ಬೇಡ ಅಂತ ಯಾವುದೋ ಟೈಮಲ್ಲಿ ಅಂತಾರೆ ಅಂದರೆ ಅದು ಏನೋ ಒಂದು ಜೆನ್ಯೂನ್ ರೀಸನ್ ಇರುತ್ತೆ ಅಂತ ಅರ್ಥ. ಈಗ ಹೊಸದೊಂದು ನಮಗೆ ಶೋಕಿ ಶುರು ಆಗಿದೆ. ಶೋಕಿ ಅನ್ನೋದು ವರ್ಡ್ ಬೇಜಾರು ಮಾಡ್ಕೋಬೇಡಿ. ಏನಂದರೆ ಒಂದು ಮನೆ ಕಟ್ಟಿರ್ತೀವಿ, ಓಕೆ, ಮನೆ ಒಂದು ಕಾಂಕ್ರೀಟ್ ಕಾಡು ಬೆಂಗಳೂರು ಅಂದರೆ ಆ ಕಡೆ ಪಕ್ಕಡೆ ಎಲ್ಲ ಕಡೆ ಬರೀ ಮನೆಗಳೇ ಕಾಣ್ತಿರ್ತವೆ. ಹಿಂಗಾಗಿ ಒಂದು ಹಸಿರಿನ ಮಧ್ಯೆ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ಸ್ವಲ್ಪ ಅಫ್ಲುಯೆಂಟ್ ಒಂದು ಮನೆ ಕಟ್ಟಿ ಒಂದಷ್ಟು ದುಡ್ಡು ನೋಡ್ತಾ ಇರೋವಂಥ ವ್ಯಕ್ತಿಗಳ ಒಂದು ಆಸೆ ಅಲ್ವಾ? ಒಂದು ಲ್ಯಾಂಡ್ ತೊಗೊಂಡಿರ್ತೀವಿ, 1 ಎಕರೆನೋ 2 ಎಕರೆನೋ ಎಲ್ಲೋ ಒಂದು ಕಡೆ, ಕನಕಪುರ ರೋಡಲ್ಲೋ ಮೈಸೂರು ರೋಡಲ್ಲೋ ಎಲ್ಲೋ ಒಂದು ಕಡೆ, ದೇವನಹಳ್ಳಿ ಕಡೆ ಅಂತ ತೊಗೊಳಕ್ಕಾಗಲ್ಲ ಸದ್ಯಕ್ಕೆ ಅಲ್ವಾ? ಸೊ ಫಾರ್ಮ್ ಹೌಸ್ ನೀವು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅನ್ನೋ ಪ್ರಶ್ನೆ. ಸರ್, ಫಾರ್ಮ್ ಹೌಸು ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನಾನು ಹೇಳಿದ ನನಗೆ ಇವಾಗ ಒಂದು 50 ಲಕ್ಷ ರೂಪಾಯಿಗೆ ಒಂದು ಮನೆ ಕಟ್ಟಿದ್ರೆ ವೆನ್ ಐ ಮೇಕ್ ವೆರಿ ಲಿಟಲ್ ಪ್ರಾಫಿಟ್. ಒಂದು ಫಾರ್ಮ್ ಹೌಸ್ ಅಂದಾಗ ಸೌಂಡ್ಸ್ ಗುಡ್, ಬಟ್ ವ್ಯಾಲ್ಯೂ ತುಂಬ ಕಡಿಮೆ ಆಗುತ್ತೆ ನನ್ನ ವೇ ಆಫ್ ಕನ್ಸ್ಟ್ರಕ್ಷನ್ರಲ್ಲಿ. ಆ ವ್ಯಾಲ್ಯೂಗೆ ನಮಗೇನು ವರ್ಕೌಟ್ ಆಗೋಲ್ಲ. ಸೊ ಅದರಿಂದ ನಾವು ಫಾರ್ಮ್ ಹೌಸ್ ಎಕ್ಸೆಪ್ಟ್ ಮಾಡಲ್ಲ ಸರ್ ಪ್ರಾಜೆಕ್ಟು. ಇವಾಗ ನನಗೆ ನೀವು ಬಂದ್ಬಿಟ್ಟು ಒಂದು 3 ಕೋಟಿ ರೂಪಾಯಿಗೆ ಒಂದು ವಿಲ್ಲಾ ಕಟ್ಟಬೇಕು ಅಂತ ಹೇಳಿದ್ರೆ ಖಂಡಿತ ಎಸ್ ಅಂತೀವಿ. ಬಿಕಾಸ್ ಅದರಲ್ಲಿ ನಿಮಗೆ ಪ್ರೀಮಿಯಮ್ ಮೆಟೀರಿಯಲ್ಲೇ ಯೂಸ್ ಮಾಡಬೇಕು. ಪ್ರೀಮಿಯಮ್ ಅಂದರೆ ಹೌ ಲೈಕ್ JSW ಸ್ಟೀಲ್ ಯೂಸ್ ಮಾಡಬೇಕು, ಟಾಟಾ ಸ್ಟೀಲ್ ಯೂಸ್ ಮಾಡಬೇಕು, ಲೈಕ್ ಈ ಥರ ನನಗೆ ಎಲ್ಲದರಲ್ಲೂ AAA ಗ್ರೇಡೇ ಬೇಕನ್ನೋದು. AAA ಗ್ರೇಡ್ ಅಂದರೆ ಇವಾಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್, ಯು ಡೋಂಟ್ ಹ್ಯಾವ್ ಎನಿ ಫಂಡ್ ಇಶ್ಯೂ, ಯು ವಾಂಟ್ ಔಟ್ ಆಫ್ ದ ಮಾರ್ಕೆಟ್. ನನಗೊಂದು ಆರ್ಕಿಟೆಕ್ಚರಲ್ ಕನ್ಸ್ಟ್ರಕ್ಷನ್ ಬೇಕಂದರೆ ಖಂಡಿತ ವಿಡು. ಬಟ್ ಅಗೇನ್ ಫಾರ್ಮ್ ಹೌಸ್ ಅಂದಾಗ ಇಟ್ ಡಿಪೆಂಡ್ಸ್. ಕೆಲವು ಜಾಗದಲ್ಲಿ 30 lakhsಲ್ಲಿ ಕೇಳ್ತಾರೆ, ಕೆಲವು ಜಾಗದಲ್ಲಿ ಹೇಳ್ತಾರೆ ಸರ್ ನನ್ನ ಹತ್ರ 3 ಎಕರೆ ಇದೆ ಮತ್ತು ನನಗೊಂದು 400 ಸ್ಕ್ವೇರ್ ಫೀಟ್ ಫಾರ್ಮ್ ಹೌಸ್, ಜಸ್ಟು ಹೋದಾಗ 3 months ಒನ್ಸ್ ರಿಲ್ಯಾಕ್ಸ್ ಮಾಡೋಕ್ಕೆ ನನಗೊಂದು ಜಾಗ ಬೇಕಂತಾರೆ. 400 ಸ್ಕ್ವೇರ್ ಫೀಟ್ 600 ಸ್ಕ್ವೇರ್ ಫೀಟ್ ಮೋಸ್ಟ್ಲಿ ಕಾಲ್ ಆ ಥರ ಬರುತ್ತೆ. ಸೊ ಅದು ನನ್ನ ಕನ್ಸ್ಟ್ರಕ್ಷನ್ ಕಾನ್ಸೆಪ್ಟ್ ವಿರಲ್ಲಿ ಬಂದ್ಬಿಟ್ಟು ಅವ್ರ ಬಜೆಟ್ 30 lakhs 20 lakhsಲ್ಲಿ ಮನೆ ಕಟ್ಟಬೇಕಾದ್ರೆ ಅದರಲ್ಲಿ ಆಗಲ್ಲ, ಏನೂ ಬರಲ್ಲ ಅದರಲ್ಲಿ. ಬಿಕಾಸ್ ಅದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ಅನ್ನೋದು ಟೋಟಲಿ ಡಿಫ್ರೆಂಟ್ ವೇ ಆಫ್ ಸ್ಟ್ರಕ್ಚರ್ ಆ್ಯಕ್ಚುಲಿ. ಅದಕ್ಕೆ ನಿಮಗೆ ಲೈಕ್ ನಿಮ್ಮ ಪ್ರೈಸಿಂಗ್ರಲ್ಲಿ ನಿಮ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ರೀಸನ್ ವೆನ್ ವಿ ಟೆಲ್ ನೋ ಅಂತ ಹೇಳ್ಬಿಟ್ಟು. ಬಟ್ ಅದ್ರ ಬಜೆಟ್ ಜಾಸ್ತಿ ಇದ್ದು ಅದನ್ನು ಚೆನ್ನಾಗಿ ಮಾಡ್ತೀವಿ ಅಂದರೆ ಖಂಡಿತ ಮಾಡೋಣ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅಗೇನ್ ದ್ಯಾಟ್ ಈಸ್ ವಾಟ್. ಇವಾಗ ಒಂದೊಂದು ವಿಷಯದಲ್ಲೂ ಬಂದ್ಬಿಟ್ಟು ಇವಾಗ ನೀವೇ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದಾಗ ಯು ವಾಂಟ್ ಟು ಡೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಆ ಔಟ್ ಆಫ್ ದ ಬಾಕ್ಸ್ ಆಗುತ್ತಂದರೆ ನೀವು ಕೈ ಹಾಕ್ತೀರಾ, ಆಗಲ್ಲ ಅಂದರೆ ವಿ ಶುಡ್ ಜಸ್ಟ್ ಸ್ಟೇ ಬಿಹೈಂಡ್ ಅಷ್ಟೇ. ಸೊ ಆ ಥರ ಒಂದು ಕಾನ್ಸೆಪ್ಟೇ ಸರ್, ಬೇರೆ ಏನಿಲ್ಲ. ಸೊ ಇದು ನಮ್ಮ ರಿಯಾಜ್ ಅಹಮದ್ ಅವ್ರ ಜೊತೆಗಿನ ಒಂದು ಮಾತುಕತೆ, ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರು. ಸೊ ಇಷ್ಟೊಂದು ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್. ನಮಗೆ ಸೊ ಪ್ರತಿಯೊಬ್ಬ ಮನುಷ್ಯನ, ನಮ್ಮಂಥ ಭಾರತೀಯ ಮಧ್ಯಮ ವರ್ಗದ ಅಥವಾ ಯಾರೇ ಇರಲಿ, ಒಂದು ಕನಸು, ದೊಡ್ಡ ಕನಸು ಅಂದರೆ ಮನೆಯದೇ. ಸೊ ಹೀಗಾಗಿ ಆ ಮನೆ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತಂದರೆ ದಯವಿಟ್ಟು ಈ ಎಲ್ಲ ವಿಡಿಯೋಗಳನ್ನ ನೋಡಿ ವಿಚಾರ ಮಾಡಿ ಮತ್ತು ಒಳ್ಳೆ ಬಿಲ್ಡರ್ ಹತ್ರ ಹೋಗಿ. ಆ ಒಳ್ಳೆ ಬಿಲ್ಡರ್ಗಳಲ್ಲಿ ನನ್ನ ಪ್ರಕಾರ ಒಬ್ಬರು ನಮ್ಮ ರಿಯಾಜ್ ಅಹಮದ್ ಅವರು. ಆಸಕ್ತರು, ಅವಶ್ಯಕತೆ ಇದ್ದರೂ ಅವ್ರನ್ನ ಸಂಪರ್ಕಿಸ್ಬೋದು. ಅವ್ರ ಫೋನ್ ನಂಬರ್ ಮತ್ತು ಡೀಟೇಲ್ಸ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.